ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶೇಟಲ್ ಬೇರೆ ವಾಚ್ಮೆ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು. ಫ್ರೆಂಡ್ಸ್, ನೀವೇನಾದರೂ ಮೆಡಿಕಲ್ ಫೀಲ್ಡ್ಗೆ ಎಂಟರ್ ಆಗ್ತಿದ್ದೀರಾ, ಫಸ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೇನೆ ಲಾಸ್. ಏನಕ್ಕಪ್ಪ ಲಾಸ್ ಅಂತ ಎಲ್ಲ ಹೇಳ್ತಿದ್ಯಾ ಅಂತ ನೀವು ಕೇಳ್ಬೋದು. ಲೈಕ್ ಇನ್ಮೇಲಿಂದ ವೀಡಿಯೋಸ್ ರಿಲೇಟೆಡ್ ಟು ಮೆಡಿಕಲ್ ಫೀಲ್ಡು ನಾನು ಈ ಚಾನಲಲ್ಲಿ ಆಗ್ತಾ ಹೋಗ್ತೀನಿ. ಏನು ರಿಲೇಟೆಡ್ ಟು ಮೆಡಿಕಲ್ ಫೀಲ್ಡ್ ಅಂದರೆ ಏನು? ಲೈಕ್ ನೀವೇನಾದರೂ ಮೆಡಿಕಲ್ ಫೀಲ್ಡ್ಗೆ ಎಂಟರ್ ಆಗ್ತಿದ್ದೀರಾ ಅಂದರೆ ನಿಮಗೆ ಏನೇನು ಥಿಂಗ್ಸು ಕಾಲೇಜಿಗೆ ತರಬೇಕು. ಲೈಕ್ ಆ್ಯಪ್ರನ್ ತೊಗೋಬೇಕಾ, ಸೆತಸ್ಕೋಪ್ ತೊಗೋಬೇಕಾ, ಲೈಕ್ ಡೈಸೆಕ್ಷನ್ ಕಿಟ್ ಅಂತ ಬರುತ್ತೆ, ಅದೆಲ್ಲ ತೊಗೋಬೇಕಾ, ಕಾಲೇಜಿಗೆ ಬರೋಕ್ಕೂ ಮುಂಚೆನೇ ತೊಗೋಬೇಕಾ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೂ ಇಂಪಾರ್ಟೆಂಟ್ ಅಂದರೆ ಬುಕ್ಸ್ಗಳು ಯಾವುದಾದ್ರು ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ? ಮೇಯ್ನ್ ಪರ್ಚೇಸ್ ಮಾಡಿದ್ರೂ ಯಾವ್ದು ಮಾಡಬೇಕು? ಕಾಲೇಜಿಗೆ ಬಂದಮೇಲೆ ಮಾಡಲಾ, ಇಲ್ಲ ಈಗಲೇ ಮಾಡಲಾ? ಈಗ ಫ್ರೀ ಆಗಿದ್ದೀನಲ್ಲ, ಈಗಲೇ ತೊಗೊಂಡು ಓದ್ಬಿಡ್ಲಾ? ಪ್ರತಿಯೊಂದು ಇನ್ಫಾರ್ಮೇಷನ್. ಇನ್ನೊಂದು ಇನ್ಫಾರ್ಮೇಷನ್ ಹೇಳಾ, ಐಪ್ಯಾಡ್ ತೊಗೋಬೇಕಾ? ಐಪ್ಯಾಡ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಮೆಡಿಕಲ್ ಫೀಲ್ಡ್ಗೆ. ಐಪ್ಯಾಡ್ ತೊಗೋಬೇಕಾ? ಇಲ್ಲ ಟ್ಯಾಬ್ಲೆಟ್ ಯಾವುದಾದ್ರೂ ತೊಗೊಂಡ್ರೆ ಸ್ಯಾಮ್ಸಂಗ್, ಕ್ಷೋಮಿ ಯಾವುದಾದ್ರೂ ತೊಗೊಂಡ್ರೆ ನಡೆಯುತ್ತಾ? ಪ್ರತಿಯೊಂದು ತಲೆಯಲ್ಲಿ ಕಾಡ್ತಾ ಇರುತ್ತೆ ಮೆಡಿಕಲ್ ರಿಲೇಟೆಡ್ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ. ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಈವನ್ ರಿಲೇಟೆಡ್. ಅದಕ್ಕೇನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ದು ಏನೇನು ಡೌಟ್ಸ್ ಇದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳಬೇಕು. ಲೈಕ್ ಮೆಡಿಕಲ್ ರಿಲೇಟೆಡ್ ಏನಾದರೂ ಕಮೆಂಟ್ಸ್ ಹಾಕಿ, ಇನ್ಮೇಲೇನು ರಿಪ್ಲೈ ಮಾಡೋಣ. ಓಕೆ, ಈ ರೀತಿ ವೀಡಿಯೋಸ್ನ ನೀವು ಹಿಂದಿಲೆಲ್ಲ ನೋಡಿರ್ತೀರ. ಲೈಕ್ ತುಂಬ ಜನ ಇದ್ದಾರೆ ಯೂಟ್ಯೂಬರ್ಸು. ಕರ್ನಾಟಕದಲ್ಲಿ ಕಮ್ಮಿ ಅನ್ನೋದಕ್ಕಿಂತ ಯಾರೂ ಇಲ್ಲ ಕಾಮನ್ ಆಗಿ ನಾನು ನೋಡ್ದಂಗೆ. ನೀವು ಆಲ್ ಇಂಡಿಯಾದಲ್ಲಿ ಅಂದರೆ ಹೊರಗಡೆ ಔಟ್ ಆಫ್ ಸ್ಟೇಟ್ ನೋಡೋದಾದರೆ ತುಂಬ ಜನ ಯೂಟ್ಯೂಬರ್ಸ್ ಸಿಗ್ತಾರೆ ನಿಮಗೆ. ನೀವು ಅದರಲ್ಲಿ ನೋಡಿರ್ತೀರಾ. ಅದಕ್ಕಿಂತ ಇನ್ನೇನು ಗೈಡೆನ್ಸ್ ಬೇಕಂತ ಸುಮ್ಮನೆ ಆಗಿರ್ಬೋದು. ಲೈಕ್ ಅವರು ನಿಮ್ಮ ಫೀಲಿಂಗ್ಸ್, ಲೈಕ್ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂದರೆ ಕರ್ನಾಟಕದವರೇ ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೋಬೇಕಂತ ಒಂದು. ಲೈಕ್ ಕರ್ನಾಟಕದಲ್ಲಿ ಹೇಗೆ ನಡೀತಿರುತ್ತೆ ಟೀಚಿಂಗು, ಕರ್ನಾಟಕದಲ್ಲಿ ಯಾವ ರೀತಿ ಥಿಂಗ್ಸ್ ತೊಗೋಬೇಕು, ಅದೆಲ್ಲ ಕರ್ನಾಟಕದವರು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಒಂದು ಸ್ವಲ್ಪ ಒಳ್ಳೆಯದು ಅಂತ ನಾನು ಅಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ತಿರೋದು ಈಗ. ಬಟ್ ಈವನ್ ನಾನು ಸಹ ಇಂಗ್ಲೀಷ್ ಇಲ್ಲ ಹಿಂದಿಲಿ ವೀಡಿಯೋಸ್ ಮಾಡ್ಬೋದು. इवन आई कैन ऑल्सो टॉक इन इंग्लिश एंड हिंदी भी आता है. लेकिन ನನಗೆ ಇಷ್ಟ ಆಗಿಲ್ಲ ಅದು ಮಾಡೋಕ್ಕೆ. ಯಾಕೆಂದರೆ ಫಸ್ಟು ಕರ್ನಾಟಕದವ್ರು ನೋಡಲಿ, ಕರ್ನಾಟಕದವ್ರಿಗೆ ಫಸ್ಟ್ ವೀಡಿಯೋಸ್ ಮಾಡೋಣ, ಅದಾದಮೇಲೆ ನೋಡ್ಕೊಳ್ಳೋಣ ಮುಂದೆ ಚಾನ್ಸ್ ಇತ್ತು ಇಂಗ್ಲೀಷ್ ಎಲ್ಲ ಮಾಡೋದಿತ್ತು ಅಂದರೆ, ಇನ್ಫಾರ್ಮೇಷನ್ ಆಲ್ ಇಂಡಿಯಾ ಟೈಪ್ ರೀಚ್ ಆಗಬೇಕಂದ್ರೆ ಅವಾಗ ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಫಸ್ಟು ಕರ್ನಾಟಕದಲ್ಲಿ ಯಾವುದೂ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಇಲ್ಲ ಅಂತ ಹೇಳಿ ಫಸ್ಟ್ ಕರ್ನಾಟಕದವ್ರಿಗೋಸ್ಕರನೇ ಮಾಡ್ತಿದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫಸ್ಟು. ಓಕೆ, ಇವಾಗ ಒಂದು ಇನ್ಫಾರ್ಮೇಷನ್ನ ಕೊಡೋಕೆ ಅಂತ ಬಂದಿದ್ದೀನಿ ಇವತ್ತು. ಆ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಲೈಕ್ ಫುಲ್ಲು ಫ್ರೀ ಇದ್ದೀರಾ ಅಲ್ವಾ? ಕೌನ್ಸಿಲಿಂಗ್ ಅಷ್ಟೇ ಮಾಡ್ತಿರೋದು. ವೀಡಿಯೋಸ್ ಯೂಟ್ಯೂಬಲ್ಲಿ ತುಂಬ ಯೂಟ್ಯೂಬ್ ಚಾನಲ್ಸ್ದು ನೋಡ್ತಿರ್ತೀರಾ, ಹೇಗೆ ನಾನು ನೋಡ್ತಿದ್ದೀರಾ ಹಾಗೆ. ಇವನ್ ನಾನು ಅದನ್ನೇ ಮಾಡ್ತಿದ್ದೆ. ಇವಾಗ ಏನು ಮಾಡಬೇಕು? ಫುಲ್ಲು ಎಷ್ಟಾಗುತ್ತೆ ಅಷ್ಟು, ಈ 2 ತಿಂಗಳು ಏನಿರುತ್ತೆ ಕೌನ್ಸಿಲಿಂಗು ಸ್ಟಾರ್ಟು, ನೀವು ಕಾಲೇಜ್ ಎಂಟ್ರಿ ಆಗೋವರೆಗೂ ಎಷ್ಟಾಗುತ್ತೆ ಅಷ್ಟು ಪ್ಲೀಸ್ ಎಂಜಾಯ್ ಮಾಡಿ. ಯಾಕಪ್ಪ ಹಿಂಗೆ ಹೇಳ್ತಿದ್ಯಾ? ಕಾಲೇಜಿಗೆ ಬಂದಮೇಲೆ ಎಂಜಾಯ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಬಟ್ ಕಾಲೇಜಲ್ಲಿ ಬೇರೆ ರೀತಿ ಆಗುತ್ತೆ. ಲೈಕ್ ನೀವು ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೆ ಅಷ್ಟು ಎಂಜಾಯ್ ಮಾಡಿಬಿಡಿ. ಮೆಡಿಕಲ್ ಫೀಲ್ಡಿಗೆ ಬಂದಮೇಲೆ ಲೈಕ್ 1-2-3 ಮಂತ್ಸ್ ಎಂಜಾಯ್ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಲೈಕ್ ಸ್ವಲ್ಪ ಜನ ಲೈಕ್ ಮೋಸ್ಟ್ ಓದಲ್ಲ ಕಾಮನ್ ಆಗಿ, ಎಕ್ಸಾಮ್ಗೆ ಒಂದು 3-4 ಮಂತ್ಸ್ ಇರುವಾಗೇ ಓದೋದು ಕರೆಕ್ಟಾಗಿ. ಬಟ್ ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಜನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಎಲ್ಲರೂ ಅಲ್ಲ, ಒಂದು 10-15 ಜನ ಓದ್ತಾರೆ ಪ್ರತಿ ಕಾಲೇಜಲ್ಲೂ. ಈ ಮೆಡಿಕಲ್ ಫೀಲ್ಡು ಟಫ್ ಇರುತ್ತೆ, ಓಕೆ, ಬಟ್ ಯಾರೂ ಪಾಸ್ ಆಗೋಕ್ಕೆ ಆಗಲ್ವಾ? ಫೇಲ್ ಆಗ್ತಾರೆ, ಓಕೆ, ಪಾಸ್ ಆಗೋಕ್ಕಾಗಲ್ಲ, ಇಂಟರ್ನಲ್ಸು ಇರಲಿ. ಬಟ್ ಮೇಯ್ನ್ ಎಕ್ಸಾಮ್ನೂ ಪಾಸ್ ಆಗೋಕ್ಕಾಗಲ್ವಾ? ಆಗ್ಬೋದು, ಈಸಿಯಾಗಿ ಆಗ್ಬೋದು. ಅಷ್ಟು ಟಫ್ ಇರಲ್ಲ, ಬಟ್ ಆ್ಯಕ್ಚುಲಿ ಟಫ್ ಇರುತ್ತೆ. ಅದು ಟಫ್ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಫಸ್ಟ್ ಡೇಯಿಂದನೇ ಓದ್ತಾರೆ ಅಂತ ಅಲ್ಲ. ಓಕೆ, ಫಸ್ಟ್ ಡೇಯಿಂದನೇ ಎಲ್ಲರೂ ಓದ್ತಾರೆ ಅಂತಲ್ಲ, ಒಂದು 10-15 ಜನ ಓದ್ತಾರೆ. 150 ಮೆಂಬರ್ಸಲ್ಲಿ ಒಂದು 15 ಜನ ಓದ್ತಾರೆ ಒಟ್ಟಿನಲ್ಲಿ. ಬಟ್ ಎಲ್ಲರೂ ಓದಲ್ಲ. ಎಲ್ಲರೂ ಯಾವಾಗ ಓದ್ತಾರೆ ಗೊತ್ತಾ? ಲೈಕ್ ಲಾಸ್ಟ್ 3-4 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಲೈಕ್ ಪೀಕ್ ನೀಟ್ ಪ್ರಿಪ್ರೇಷನ್ ಟೈಮಲ್ಲಿ ಹೇಗೆ ಒಂದು 10 ಅವರ್ಸು 12 ಅವರ್ಸ್ ಓದ್ತಿದ್ರು, ಆ ರೀತಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಮ್ಮದು ಈ ಪೀಕ್ ಟೈಮ್ ಇವಾಗ ಸ್ಟಾರ್ಟ್ ಆಗಿದೆ. ಅದರಿಂದ ಒಂದು ಸ್ವಲ್ಪ ಅನ್ಕನ್ಸಿಸ್ಟೆನ್ಸಿ ಇದೆ ವೀಡಿಯೋಸ್ ಮಾಡೋದ್ರಲ್ಲೆಲ್ಲ. ಸಾರಿ ಫಾರ್ ದಟ್. ಯಾಕೆಂದರೆ ಓದಲೇಬೇಕು, ನಾನು ಪಾಸ್ ಆಗಬೇಕಂದ್ರೆ ನಾನು ಓದಲೇಬೇಕು. ಈ 1.5-2 ಮಂತ್ಸ್ ಏನಿದೆ, ನೀವು ಯಾವುದೇ ಕಾರಣಕ್ಕೂ ಈ ಓದಬೇಕು, ಯಾವುದಾದ್ರೂ ಬುಕ್ಸ್ ತೊಗೊಳ್ಳೋಣ, ಈಗಲೇ ಓದೋಕ್ಕೆ ಸ್ಟಾರ್ಟ್ ಮಾಡೋಣ, ಹೆಂಗಾದರೂ ಟಫ್ ಇರುತ್ತೆ ಮುಂದೆ, ಆ ರೀತಿ ಓವರ್ ಥಿಂಕಿಂಗ್ ಮಾಡೋಕ್ಕೋಗ್ಬೇಡಿ. ಅಂದರೆ ಇಲ್ಲಿ ಅದು ಯಾವಾಗ ಅರ್ಥ ಆಯಿತು ಅಂದರೆ, ಮೆಡಿಕಲ್ ಕಾಲೇಜಿಗೆ ಬಂದಮೇಲೆ ಲೈಕ್ ಒಂದಷ್ಟು ಟರ್ಮಿನಾಲಜೀಸ್, ಫೌಂಡೇಶನ್ ಕೋರ್ಸ್ಗಳೆಲ್ಲ ಮಾಡ್ತಾರೆ. ಲೈಕ್ ಫಸ್ಟು ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಲೈಕ್ ಇದು ಮೆಡಿಕಲ್ ಅನಾಟಮಿಕಲ್ ಟರ್ಮ್ಸ್ಗಳೆಲ್ಲ ಇರುತ್ತೆ. ಪ್ರೊನೇಷನ್, ಸುಪಿನೇಷನ್, ಫ್ಲೆಕ್ಷನ್, ಎಕ್ಸ್ಟೆನ್ಷನ್, ಆ ರೀತಿ ತುಂಬ ಟರ್ಮ್ಸ್ಗಳಿರುತ್ತೆ. ಅದನ್ನ ಫಸ್ಟು ಕಲಿಬೇಕಾಗುತ್ತೆ. ಅದಾದಮೇಲೆ ನೀವು ಕ್ಲಾಸಸ್ಗೆ ಹೋಗಬೇಕಾಗುತ್ತೆ. ಕ್ಲಾಸ್ ಅರ್ಥ ಆಗೋದು, ಸುಮಾರಾಗಿ ಅರ್ಥ ಆಗೋದು. ಲೈಕ್ ಅಪ್ಪರ್ ಲಿಮ್, ಲೋವರ್ ಲಿಮ್ ಎಲ್ಲ ಈಸಿ ಇರುತ್ತೆ. ಬಟ್ ಅದೇ ಅರ್ಥ ಆಗಲ್ಲ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ಓದೋಕ್ಕೆ. ಅದರಿಂದ ನೀವೇನು ಮಾಡಬೇಕು? ಒಂದು ಸ್ವಲ್ಪ ತಾಳ್ಮೆ ತೊಗೊಳ್ಳಿ, ಕಾಲೇಜಿಗೆ ಬನ್ನಿ. ಕಾಲೇಜಿಗೆ ಬಂದು
ಈವನ್ ಬುಕ್ಸು ಅಷ್ಟೇ, ಬುಕ್ಸ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಬುಕ್ಸ್ ಓದ್ಬಿಟ್ರೆ ನೀವು ಅಲ್ಲೇ ಹೊಗೆ. ಏಕೆಂದರೆ ಬುಕ್ಸ್ ಅಷ್ಟು ಈಗಲೇ ನಾವು ಅಷ್ಟು ಕರೆಕ್ಟಾಗಿ ಬುಕ್ಸ್ ಓದಲ್ಲ. ನಾವು ಆನ್ಲೈನ್ ಕ್ಲಾಸಸ್ ಕೇಳ್ತೀವಿ. ಬುಕ್ಸ್ ಏನಕ್ಕೆ ಓದಲ್ಲ ಅಂದರೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟಫ್ನೆಸ್ ಇರುತ್ತೆ. ಬೇಸಿಕ್ ಅರ್ಥ ಆಗಬೇಕು, ಅದಾದಮೇಲೆ ಬುಕ್ಸ್ ಓದಬೇಕಾಗುತ್ತೆ. ಬೇಸಿಕ್ಸ್ ಎಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಈಗಲೇ ಸ್ಟಾರ್ಟ್ ಮಾಡಿದ್ರೆ, ಬೇಸಿಕ್ಸು ಏನೂ ಇಲ್ಲದೇ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಒಂಚೂರು ಅರ್ಥ ಆಗಲ್ಲ, ತಲೆ ಮೇಲೆ ಹೋಗ್ಬಿಡುತ್ತೆ. ಅದು ಮಿಸ್ಸಾಗಿ ಹೆಡ್ ಆ್ಯಂಡ್ ನೆಕ್ ಆ ರೀತಿ ಚಾಪ್ಟರ್ಸ್ ಇಟ್ಕೊಬಿಟ್ರಂತೂ ಮೆಡಿಕಲ್ ಫೀಲ್ಡ್ಗೆ ಹೋಗೋದೇ ಬೇಡ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಎಂಜಾಯ್ ಮಾಡಿ. ಕಾಲೇಜಿಗೆ ಬಂದಮೇಲೂ ಎಂಜಾಯ್ ಮಾಡಿ. ಬಟ್ ಅದಾದಮೇಲೆ ನಿಮಗೆ ಒಂದಷ್ಟು ಗೈಡೆನ್ಸ್ ಕೊಡ್ತೀವಿ, ಹೇಗೆ ಓದಬೇಕು. ಈವನ್ ನಿಮ್ಮ ಕಾಲೇಜಲ್ಲಿ ನಿಮ್ಮ ರೆಸ್ಪೆಕ್ಟಿವ್ ಸೀನಿಯರ್ಸ್ ಎಲ್ಲ ಹೇಳ್ಕೊಡ್ತಾರೆ ಹೇಗೆ ಓದಬೇಕಂತ. ನಾನು ಆನ್ಲೈನಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ, ಏನಾದರೂ ಇತ್ತು ಅಂದರೆ. ಅದಕ್ಕೂ ಮುಂಚೆ ನಾನು ಒಳ್ಳೆ ಸ್ಕೋರ್ ತೆಗಿಬೇಕು. ಅದರಿಂದ ನಾನು ಫಸ್ಟ್ ಅದು ಮಾಡೋಣ. ಅದಾದಮೇಲೆ ಇದು ವೀಡಿಯೋಸು ಬಿಡ್ತಿರ್ತೀನಿ. ಲೈಕ್ ಬುಕ್ಸ್ ಯಾವ್ದು ಚೂಸ್ ಮಾಡಬೇಕು, ಟ್ಯಾಬ್ಸು ಅದೆಲ್ಲ ಇಂಪಾರ್ಟೆಂಟು. ಏನೇನು ಥಿಂಗ್ಸ್ ತರಬೇಕು ಅದೆಲ್ಲ ಮಾಡ್ತೀನಿ. ಅದಾದಮೇಲೆ ಮುಂದೆ ನಂದು ಎಕ್ಸಾಮ್ಸ್ ಆದಮೇಲೆ ಏನೇನು ಹೇಗೆ ಓದಬೇಕು, ಯಾವ್ಯಾವ ಸಬ್ಜೆಕ್ಟು ಚೆನ್ನಾಗಿ ಓದ್ಕೋಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಆ ರೀತಿ ಕೊಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ವೀಡಿಯೋಸ್ ಹಾಗೆ ನೋಡ್ತಿರ್ತೀರಾ, ಡೈಲಿ ವೀಡಿಯೋಸು ಬರ್ತಿರುತ್ತೆ, ನೋಡ್ತಿರ್ತೀರಾ. ಒಂದು ಸರಿನೂ ಸಬ್ಸ್ಕ್ರೈಬೇ ಮಾಡಲ್ಲ ನೀವು. ಓಕೆ, ವೀಡಿಯೋಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾಯಿರಿ.